ಸಾರಿ, ಅದು ಪಾಸ್ತಾ ಅಷ್ಟೊಂದು ಖಾರ ಇತ್ತು ಅಂತ ಗೊತ್ತಾಗಲಿಲ್ಲ. ನೋಡಿ ಪಾಪ ತಿಂದು ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ. ನಿಮ್ಗೇನಾಗಿಲ್ಲ ತಾನೇ? ಓಕೆ ಚಿರು, ಪರವಾಗಿಲ್ಲ. ಸ್ವಲ್ಪ ಖಾರ ಇತ್ತು, ಆದರೆ ಹೇಳಿದ್ರೆ ಎಲ್ಲಿ ನಿಂಗೆ ಬೇಜಾರಾಗುತ್ತೋ ಅಂತ ನಾನು ಹೇಳಲಿಲ್ಲ ಅಷ್ಟೆ. ನೋಡಿದ್ರ, ಇದು ಮಾಡಬೇಕಾಗಿರೋದು. ಖಾರ ಇದ್ದಾಗ ಬೇಡ ಅಂತ ಹೇಳಬೇಕು, ಸುಮ್ಮನೆ ತಿಂದು ಈ ಥರ ಸೀನ್ ಕ್ರಿಯೇಟ್ ಮಾಡೋದಲ್ಲ. ಇನ್ಮೇಲಾದರೂ ಆಗೋದನ್ನು ಮಾಡಿ, ಈ ಥರ ಏನೇನೋ ಮಾಡಬೇಡ. ಚಿಕ್ಕತ್ತೆ, ಚಿರು ಹೇಳಿದ್ದು ಕೇಳಿಸ್ಕೊಂಡ್ರಾ? ಸೊ ನಮ್ಮ ಚಿರು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಈಗಲಾದರೂ ಅರ್ಥ ಆಯ್ತಾ? ಮೇಡಮ್, ನಿಮ್ಗೆ ಇನ್ನೂ ಖಾರ ಆಗ್ತಿದ್ಯೇನೋ, ತಗೊಳ್ಳಿ, ನೀರು ತಗೊಳ್ಳಿ ಫಸ್ಟು. ಖಾರಕ್ಕಿಂತ ಅವ್ರು ಆಡಿರೋ ಮಾತಿಂದನೇ ಜಾಸ್ತಿ ನೋವು ಆಗ್ತಿದೆ. ಎಷ್ಟೇ ನೀರು ಕುಡಿದ್ರು, ಎಷ್ಟೇ ಜೇನುತುಪ್ಪ ತಿಂದ್ರು ಆ ನೋವು ಕಮ್ಮಿ ಆಗಲ್ಲ. ಯಾಕೋ ಮಗ ಪದೇ ಮತ್ತೇನೋ ಅವಳೇ ನೆನಪಾಗ್ತಾಳ ಕಣ. ಯಾರು ಆ ಬೆಳೆ ತಿಂಗಳ ಬಲೆನಾ ಅಲ್ವಾ? ಓ, ಸಂಜನಾ ಮೇಡಮು ಬಾಗ್ಲಾಚೆ ಹೋದಳು, ನಿನ್ ಮನ್ಸೊಳಗೆ ಬರ್ತಿದ್ದಾಳೆ ಅಂತಂದ್ರೆ ತಮಾಷೆ ಮಾಡೋದಪ್ಪ. ಸರಿ, ನಾನು ಮನೆಗೆ ಹೊಡ್ತೀನಿ, ಊಟಕ್ಕೆ ಕಾಯ್ತಿರ್ತಾರೆ. ಬಾಯ್ಲಿ. ಏನು ಬರ್ತಿಲ್ಲ ತಾನೆ? ತುಂಬ ಹೊತ್ತೈತಲ್ಲ, ಏನು ಸಮಯ ಬರ್ತಲ್ಲ ಬಿಡು. ಸರಿ, ನೀವು ಊಟಕ್ಕೆ ಏನು ಮಾಡ್ತೀಯಾ? ನಾನು ಚಂದ್ರಗೋ ಶ್ಯಾಮ್ಗೂ ಹೇಳಿ ತರಿಸ್ಕೊತೀನಿ ಬಿಡ. ಇನ್ನೂ ಹೋಗ್ಲಿಲ್ವಾ? ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನೀನು ಈ ಥರ ಎಲ್ಲ ಹೇಳಿದ್ರೆ ಕೇಳಲ್ಲ. ನಿಮ್ಮ ಅಪ್ಪಂಗೆ ಫೋನ್ ಮಾಡ್ತೀನಿ ಇರು. ನಮ್ಮ ಅಪ್ಪಂಗಲ್ಲ, ಅವ್ರ ಅಪ್ಪಂಗೆ ಫೋನ್ ಮಾಡಿ ಹೇಳಿದ್ರು ನಾನು ಇಲ್ಲಿಂದ ಹೋಗಲ್ಲ. ನಿನ್ನೋಣೆ ಬರ ಇರು. ಸಂದೀಪ, ಹೋಗಿ ಹುಷಾರಾಗಿ ಬಾಗಿಲು ಹಾಕೋಣ, ಇಲ್ಲಿ ಕಳ್ಳರ ಕಾಟ ಜಾಸ್ತಿ. ಸರಿ, ನೀನು ಹುಷಾರಾಗಿ ಹೋಗ್ಮಗ. ಏನು ಈ ನಾಟಕ ಇದು? ನಮ್ಮಪ್ಪ ಬಂದರು, ಅವ್ರ ಅಪ್ಪ ಬಂದರು, ಇಲ್ಲೇ ಇರ್ತೀನಂದೆ, ಮತ್ತೆ ಸುಮ್ಮನೆ ನಿಂತ್ಕೋಬೇಕು ತಾನೆ? ನೀನು ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ಹೌದಾ? ಹೆಂಗೋ ನಾನು ಕುಡ್ದೀನಿ, ಬಾ ಹೋಗ್ತಾ ಯಾವ್ದಾದ್ರು ಮೂರಲ್ಲಿ ಬಿಸಾಕ್ಬಿಟ್ಟು ಹೋಗ್ತೀನಿ. ಮೂರಿಗಾದ್ರೂ ಹಾಕು, ಗೋರಿಗಾದ್ರೂ ಹಾಕು, ನಾನು ನಿನ್ನ ಜೊತೆನೇ ಇರ್ತೀನಿ. ಇದೇನೆ ಇದು? ಸುಮ್ಮನೆ ಕೇತೆ ಇರಿಟೇಟ್ ಮಾಡ್ಬೇಡ. ನಂಗೆ ಭಯ ಆಗುತ್ತೆ. ಈ ಓವರ್ ಡೋ ಎಲ್ಲ ಮಾಡಬೇಡ, ನನಗೆ ಇಷ್ಟ ಆಗಲ್ಲ. ಎತ್ತು ಕೈ. ಬೈಕ್ನ ಸ್ಲೋ ಆಗಿ ಓಡಿಸ್ತೀಯ ತಾನೆ? ಸ್ಲೋ ಆಗೆಲ್ಲ ಓಡಿಸಲ್ಲ, ಯಾವ ಹೆಂಗೆ ಓಡಿಸ್ತಾನೋ ಹಂಗೆ ಓಡಿಸೋದು ಅಷ್ಟೇ. ಹಾಗಿದ್ರೆ ಹೀಗೆ ಇಟ್ಕೊಳ್ತೀನಿ ಪ್ಲೀಸ್. ಮನುಷ್ಯನಿಗೆ ಎಷ್ಟೇ ಅಹಂಕಾರ ಇದ್ದರೂ ತಿನ್ನೋದ್ರ ಮುಂದೆ ತೋರ್ಸೋಕ್ಕಾಗಲ್ಲ, ಸೋಲೇಬೇಕಾಗತ್ತೆ.
ಬೇಡ, ನಾನಿವಾಗ ಹೋಗಿ ಅವ್ರು ನೀರು ಕೊಡೋಕೆ ಹೋದ್ರೆ ಅವ್ರು ತಿನ್ನೋದನ್ನ ನಿಲ್ಲಿಸ್ಬಿಡ್ಬೋದು. ರೂಪ ಕೆನ್ನೆ ಹೊಡೆದ್ಲು ಅಂತ ಕೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ನಿನ್ನ ಜಾತಕ ಇನ್ನೊಬ್ಬನ ಹತ್ರ ಇರೋವರೆಗೂ ಅವಳಿಗೆ ನಾವು ಏನು ಮಾಡೋದಕ್ಕೂ ಆಗಲ್ಲ. ಮೊದಲು ಆ ರೂಪಂಗೆ ಫೀಡ್ಬ್ಯಾಕ್ ಮಾಡ್ತಿರೋ ಪುಣ್ಯಾತ್ಮ ಯಾರು ಅಂತ ತಿಳ್ಕೊ. ಅವನ ಉದ್ದೇಶ ಏನು ಅಂತ ತಿಳ್ಕೊಂಡು ಈ ಕೊಬ್ಬಿನ ರಾಣಿ ಸೊಕ್ಕಿಳಿಸ್ಬೋದು. ಇಲ್ಲ ಅಂದರೆ ನಾವಿಬ್ಬರು ಇವಳು ಕಾಲು ಕೆಳಗಡೆ ಬಿದ್ದಿರ್ಬೇಕಾಗತ್ತೆ. ಕರೆಕ್ಟ್, ನೀವು ಹೇಳ್ತಿರೋದು 100% ಕರೆಕ್ಟಾಗಿದೆ. ಆದರೆ ಅವನು ಕಾಲ್ ಮಾಡಿ ಮೀಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಕಾಲ್ ಕಟ್ ಮಾಡ್ತಾನೆ. ಹಾಗಂತ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಏನಾದರೂ ಪ್ರಯತ್ನ ಮಾಡಲೇಬೇಕು. ಇವತ್ತು ಕೆನ್ನೆಗೊಡ್ದವಳು ನಾಳೆ ಇನ್ನೇನೋ ಮಾಡಲ್ಲ ಅಂತ ಯಾವ ಗ್ಯಾರಂಟಿ? ಕೆಲವರಿಗೆ ಹೀರೋಯಿನ್ ಆದಮೇಲೆ ತಲೆ ತಿರುಗಿದ್ರೆ ಇನ್ನು ಕೆಲವರಿಗೆ ಹೀರೋಯಿನ್ ಆಗ್ತಿದ್ದಾಗ್ಲೇ ತಲೆ ತಿರುಗುತ್ತಂತೆ. ಈ ರೂಪನೂ ಅದೇ ಕ್ಯಾಟಗರಿಗೆ ಸೇರಿದವಳು. ಏನು ರೂಪ ಅಂತ ಮಾತಾಡ್ತಿದ್ದೀರಾ? ಏನಿಲ್ಲ ಜಾನು. ಕಾಲ್ ಮೀ ಮ್ಯಾಮ್. ಓಕೆ ಮೇಡಮ್. ಅದು ನಿಮ್ಮ ರೂಪದ ಬಗ್ಗೆ ಅದಕ್ಕೆ ಹೊಗಳ್ತಾ ಇದ್ರು ಅಲ್ವಾ? ಅದಕ್ಕೆ ಇರೋ ಸತ್ಯನ ಹೊಗಳಿದ್ರೆ ಏನು ಯೂಸ್ ಇಲ್ಲ. ಮಾಡಕ್ ಬೇರೆ ಏನು ಕೆಲಸ ಇಲ್ಲ ಅಂತ ಬರೀ ಇದನ್ನೇ ಮಾತಾಡ್ತಾ ಕೂತಿರ್ತೀರಾ ಅಲ್ವಾ? ಅಯ್ಯಯ್ಯೋ, ಆಗಲ್ಲ, ಏನೂ ಇಲ್ಲ ಮೇಡಮ್. ನೀವು ಶೂಟಿಂಗಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರಿ, ಎಲ್ಲರೂ ಹೇಗೆ ಚಪ್ಪಳೆ ಹೊಡೆದ್ರು ಅಂತ ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ಹೊಗಳಿದ್ ಮುಗ್ದಿದ್ರೆ ಅರವಿಂದ್ ಹತ್ರ ಕಾಸ್ಟ್ಯೂಮ್ ಡಿಸೈನರ್ ನಂಬರ್ ಇದೆ. ಈಗಲೇ ಫೋನ್ ಮಾಡಿ ಕಾಸ್ಟ್ಯೂಮ್ಸ್ ಕಳ್ಸಕ್ಕೆ ಹೇಳಿ. ಶೂಟಿಂಗ್ ಅಷ್ಟರಲ್ಲಿ ಎಲ್ಲ ರೆಡಿ ಇರಬೇಕು. ಓಕೆ ಮೇಡಮ್. ಬರೀ ಬಾಯಿ ಮಾತಲ್ಲಿ ಹೂ ಅನ್ನೋದಲ್ಲ, ಇಮಿಡಿಯೇಟ್ ಆಗಿ ಫಾಲೋ ಅಪ್ ಮಾಡಿ ನನಗೆ ಹೇಳಿ. ಅರವಿಂದ್ ನೋಡ್ಕೊಳ್ಳಿ. ಓಕೆ ಮೇಡಮ್. ಸಮಾಧಾನ. ನೀ ಕೋಪ ಮಾಡಿಕೊಂಡ್ರು ಏನು ಪ್ರಯೋಜನ ಆಗಲ್ಲ. ಮೊದಲು ಆ ಪುಣ್ಯಾತ್ಮವನಲ್ಲ, ಅವನ ಫೋನ್ ನಂಬರ್ ಇಟ್ಕೊಂಡು ಅಡ್ರೆಸ್ ತೆಗಿ. ವಾವ್, ನೀವು ಹೇಳ್ತಿರೋ ಐಡಿಯಾ ಸಖತ್ತಾಗಿದೆ. ರೂಪ ಹೇಳಿದ ಕೆಲಸ ಮಾಡದೇ ಇರ್ಬೋದು, ಆದರೆ ನೀವು ಹೇಳಿದ ಕೆಲಸ ಪಕ್ಕಾ ಮಾಡ್ತೀನಿ. ಆ ತಪ್ಪಿಗೆ ಏನಾದ್ರು ಮಾಡ್ಗಿಟ್ಬಿಟ್ಟಿಯಾ? ಮೊದಲು ರೂಪನ್ ಕೆಲಸ ಮಾಡಿ ಮುಗಿಸು, ಆಮೇಲೆ ಇದನ್ನ ಮಾಡುವಂತೆ. ಇಬ್ರು ಸೇಫ್ ಗೇಮ್ ಮಾಡಬೇಕು, ತಗ್ಲಾಕೊಂಬಾರ್ದು. ಕರೆಕ್ಟ್ ಕರೆಕ್ಟ್. ಏನೋ ಹೇಳ್ಬೇಕು ಅಂತ ಅನಿಸ್ತದ. ನನಗೆ ಕೇಳೋ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಕೆಳಗಡೆ ನಡ್ಕೊಂಡು ಹೋಗ್ತಾರೆ ನಿಮ್ಮ ಮನೆಗೆ. ನೀನು ಒಂಟಿ ಹುಡುಗಿನ ಇಷ್ಟೊತ್ತಲ್ಲಿ ಇದೇ ರೋಡಲ್ಲಿ ಬಿಟ್ಟು ಹೋಗಕ್ಕೆ ಹೇಗೆ ಮನ್ಸು ಬರುತ್ತೆ ನರಸಿಂಹ? ಮತ್ತೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋಬೇಕು. ಆಯ್ತು, ಸಾರಿ. ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ವಾ? ಇಲ್ಲ. ಹೋಗ್ಲಿ, ಅಟ್ಲೀಸ್ಟ್ ನನಗೆ ಕ್ಷಮಿಸ್ಬೋದಲ್ಲ. ಇಲ್ಲ. ಅಟ್ಲೀಸ್ಟ್ ನನ್ನ ಜೊತೆ ಚೆನ್ನಾಗಿ ಮಾತಾಡು. ಇಲ್ಲ ಅಂತ ಹೇಳಿದ್ನಲ್ಲ. ನನ್ನ ಮನೆವರೆಗೂ ಸೇಫ್ ಆಗಿ ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೋಗು ನರಸಿಂಹ, ಹೋಗು. ಈ ಕೋಪ ಎಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ. ಇವತ್ತು ತೂಫಾನ್ ತರ ಹೋದೋನು ನಾಳೆ ತಂಗಾಳಿ ತರ ನನ್ನ ಹಿಂದೆ ಬಂದೇ ಬರ್ತೀಯ. ಬರೋ ಹಾಗೆ ನಾನ್ ಮಾಡ್ತೀನಿ. ವಾ, ಮಲ್ಗಕ್ಕೆ ಸರಿಯಾಗಿ ಸಮಯಕ್ಕೆ ರಗ್ಗು ದಿಂಬು ಎಲ್ಲ ರೆಡಿ ಮಾಡ್ತಿದ್ದೀರಾ. ಸಹಾಯ ಮಾಡಲ ಹಸ್ಬೆಂಡು? ಕರಿಬೇಡ್ರಿ, ಇರಿಟೇಟ್ ಆಗುತ್ತೆ. ಆದರೆ ನಂಗೆ ಇಷ್ಟ ಅಲ್ವಾ? ಆಯ್ತು, ಈಗ ಯಾಕೆ ಬಂದಿದ್ದು? ಶಿವ ಇರೋ ಕಡೆ ಪಾರ್ವತಿ ಇರೋ ತರ ಚಿರು ಇರೋ ಕಡೆ ನೀವಂತೂ ಇರೋಕ್ಕಾಗಲ್ಲ, ಇರೋ ಹಾಗೂ ಇಲ್ಲ. ನಿಮ್ದೇನಾದ್ರೂ ಗಂಟು ಮೂಟೆ ಇದ್ರೆ ಎತ್ಕೊಂಡು ಹೋಗ್ತಾ ಇರಿ.
ಇದು ಒಳ್ಳೆ ಕತೆ ಆಯ್ತಲ್ವಾ ನಿಮ್ದು. ನಾನು ಬಂದಿರೋದು ಹೋಗಕ್ಕಲ್ಲ, ಇಲ್ಲೇ ಇದ್ದು ನಿಮ್ಮ ಪಕ್ಕ ಮಲ್ಕೊಳಕ್ಕೆ. ರೀ ಮನೇಲಿ ತುಂಬಾ ಜಾಗಗಳಿದೆ, ಎಲ್ಲಾದ್ರೂ ಹೋಗಿ ಮಲ್ಕೊಳ್ಳಿ, ನನ್ನ ಪಕ್ಕನೇ ಯಾಕೆ ಮಲ್ಗಬೇಕು? ನೋಡಿ ನೀವು ಇಲ್ಲೆಲ್ಲ ಮಲ್ಗಂಗಿಲ್ಲ, ಸುಮ್ಮನೆ ಹೋಗಿ. ಇಲ್ಲ, ಅದೇನಾಗತ್ತೋ ಹಾಗೆ ನಾನು ಇವತ್ತು ಇಲ್ಲಿ ನಿಮ್ಮ ಪಕ್ಕನೇ ಮಲ್ಗೋದು. ಏನ್ರಿ ಮಾಡ್ತಿದ್ರಾ? ಎದ್ದು ಹೋದ್ರೆ ಸರಿ. ಈಗ ಹೋಗಲ್ಲ, ಹೋಗ್ರಿ ಸುಮ್ಮನೆ, ಹೋಗಲ್ಲ, ಹೋಗ್ರಿ ಸುಮ್ಮನೆ. ಹೋಗಲ್ಲ. ಹಿಂಗೆ ಆಡ್ಬೇಡಿ, ಬನ್ನಿ ನಾನು ಹೋಗಲ್ಲ. ಸುಮ್ಮನೆ ಬನ್ರಿ. ಅಯ್ಯೋ ನಾನು ಹೋಗಲ್ಲ. ನಾನು ನಿಮ್ಮ ಜೊತೆನೇ ಮಲಗಬೇಕು ಅಂತ ಮನಸ್ಸಲ್ಲಿದ್ರು ತೋರಿಸ್ಕೊಳ್ದೆ ಬೇಕು ಅಂತ ಮೈ ಮೇಲೆ ಬೀಳ್ತೀರಲ್ವಾ? ಕೊಚ್ಚಕ್ಕೆ ಬಿದ್ದು ಮೈಯೆಲ್ಲ ಕೆಸರು ಮಾಡ್ಕೊಳಕ್ ಮೂರ್ಖ ಅಲ್ಲ ನಾನು. ಹೋಗ್ರಿ ಇಲ್ಲಿಂದ, ಹೋಗಲ್ಲ. ಹೋಗ್ರಿ ಅಂದ್ರೆ ಬನ್ರಿ. ಅಯ್ಯೋ ಬಿಡಿ ಬಿಡಿ. ಹಸ್ಬೆಂಡು ಬಾಗಿಲು ತೆಗೀರಿ. ಹಸ್ಬೆಂಡು ಅಯ್ಯೋ ತೆಗೀತೀರಾ ಇಲ್ವಾ? ಇವತ್ತಿಂದ ನಿಮ್ಮ ಪಾಲಿಗೆ ಬಾಗಿಲು ಯಾವಾಗಲೂ ಮುಚ್ಚೇ ಇರುತ್ತೆ. ಇನ್ಮುಂದೆ ಇವ್ರ ಜೊತೆನೆ ಮಲಗ್ತೀನಿ ಅಂತ ಸೌಂದರ್ಯ ಮೇಡಮ್ ಬೇರೆ ಸವಾಲು ಹಾಕಿದ್ದೀನಿ. ಗೆಲ್ತೀನಿ ಅನ್ನೋ ನಂಬಿಕೆಯಲ್ಲಿ ರೂಮಿಗೆ ಬಂದರೆ ಇವ್ರು ನನ್ನನ್ನು ಸೋಲ್ಸ್ಬಿಟ್ರಲ್ವಾ? ಏನು ಮಾಡಲಿ ಈಗ? ಇಲ್ಲ, ಯಾವುದೇ ಕಾರಣಕ್ಕೂ ಈ ಸವಾಲಲ್ಲಿ ನಾನು ಸೋಲ್ಬಾರ್ದು. ನೋಡಿ, ನೀವಿವಾಗ ಬಾಗಿಲು ತೆಗಿಲಿಲ್ಲ ಅಂದರೆ ನಾನು ಜೋರಾಗಿ ಕಿರ್ಚ್ಬಿಡ್ತೀನಿ. ಕಿರ್ಚಿ, ಕೂಗಾಡಿ, ಹಾರಾಡಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಬಾಗ್ಲು ತೆಗಿಯಲ್ಲ. ಮನೆ ಆಚೆ ಹೋಗ್ತೀನಿ. ನಂಗೆ ಬೇಕಾಗಿರೋದು ಅದನ್ನೇ. ಮೊದಲು ಹೋಗಿ ದೇವ್ರಗಳದ್ ಮಾಡ್ಲಿ, ಬೇಕಾದ್ರೆ ಲಗೇಜ್ನೆಲ್ಲ ನಾನೇ ತಂದು ಬಿಸಾಕ್ತೀನಿ. ಮನೆ ಆಚೆ ಹೋಗ್ತೀನಿ ಅಂತ ಹೇಳಿದ್ದು, ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿಲ್ಲ. ಇನ್ನೇನಿಕ್ಕೆ? ಧರಣಿ ಕೂಡ್ತೀನಿ. ಧರಣಿನಾದ್ರೂ ಕೂಡಿ, ಬೆರಣಿನಾದ್ರೂ ತಟ್ಟಿ. ಬೇಡ ಹಸ್ಬೆಂಡು, ನನ್ನ ಕೆಣ್ಕಿ ತಪ್ಪು ಮಾಡ್ತಿದ್ದೀರಾ. ಆಮೇಲೆ ಆಗೋ ಅನಾಹುತಕ್ಕೆ ನೀವೇ ಹೊಣೆ. ಅದೇನಾಗುತ್ತೋ ಆಗ್ಲಿ, ನಾನು ಫೇಸ್ ಮಾಡಕ್ ರೆಡಿ ಇದ್ದೀನಿ. ಆಯ್ತು, ಈಗ ನೋಡಿ ನಾನು ಏನು ಅಂತ ತೋರಿಸ್ತೀನಿ. ಹೋದ್ರು ಅನ್ಸುತ್ತೆ, ಒಂದ್ಸರಿ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ಬಿಡೋಣ. ಸದ್ಯ ತೊಲಗಿದ್ರು. ಯಾವುದಕ್ಕೂ ಅವ್ರ ಲಗೇಜ್ ಬ್ಯಾಗ್ನು ಆಚೆಗೆ ಹಾಕ್ಬಿಡ್ತೀನಿ. ಇದ್ದಾರೆ ಅದನ್ನೇ ನೆಪ ಮಾಡ್ಕೊಂಡು ರೂಮಿಗೆ ಬರ್ತಾರೆ. ವತ್ಸಲ, ಏನ್ರಿ? ನಿನ್ನ ಮಗನ್ನ ಅಲ್ಲೇ ನಿಂತ್ಕೊಳಕ್ ಹೇಳು. ಯಾಕೆ, ಏನಾಯ್ತು? ಏನಾಯ್ತು ಅಂತ ಅವನ್ನೇ ಕೇಳು. ಲೋ ನರಸಿಂಹ, ಮತ್ತೆ ಕುಡಿಯೋ ಕಾರ್ಯಕ್ರಮ ಏನಾದ್ರು ಮಾಡ್ಕೊಂಡು ಬಂದೇನೋ? ಯಾವುದೋ ಹುಡುಗಿ ಕಾಟಕ್ಕೆ ಬೇಸತ್ತು ಎಣ್ಣೆ ಹೊಡೆದೆ ಅನ್ನೋ ವಿಷಯನ ಹೇಗೆ ಹೇಳಿ? ಮೊದಲೇ ಸಾಹೇಬರು ಎಣ್ಣೆ ಹೊಡಿಬಾರ್ದು ಅಂದಿದ್ದಾರೆ. ಈಗ ಒಪ್ಕೊಂಡ್ರೆ ಅಮ್ಮಂಗೂ ನೋವಾಗುತ್ತೆ. ಯಾವುದಕ್ಕೂ ಎಣ್ಣೆ ಹೊಡೆದಿಲ್ಲ ಅಂತಲೇ ಹೇಳ್ತೀನಿ. ನಾನೇನು ಕುಡ್ದಿಲ್ಲ, ಬೇಕಾದರೆ ಟೆಸ್ಟ್ ಮಾಡ್ಕೊಳ್ಳಿ. ಇರು, ಹಾಗಾದ್ರೆ ಮಿಷನ್ ತಗೊಂಡ್ಬರ್ತೀನಿ. ಏನ್ ಬೇಡ, ಸುಮ್ಮನಿದೆ. ನಿನ್ನ ಮಗ ಏನು ಗನಂದಾರಿ ಕೆಲಸ ಮಾಡಿ ಮುಗಿಸ್ಕೊಂಡು ಬಂದಿದ್ದಾನೆ ಅಂತ ಕೇಳು. ಏನ್ ಮಾಡ್ತೀಯೋ? ನನಗೇನು ಗೊತ್ತಿಲ್ಲಮ್ಮ. ಗೊತ್ತಿಲ್ವಾ? ಅದೇನು ಅಂತ ನೀವೇ ಕೇಳಬಾರ್ದ? ಅವನು ಗೊತ್ತಿಲ್ವಂತೆ. ನಿನ್ನ ಸುಪುತ್ರ ಎಲ್ಲಿಂದ ಬರ್ತಿದ್ದಾನೆ ಅಂತ ಕೇಳು. ಎಲ್ಲಿಂದ ಬರ್ತಿದ್ಯೋ? ಸಂದೀಪನ್ ಮಾತಾಡ್ಸ್ಕೊಂಡ್ ಬರ್ತಾ ಇದ್ದೀನಿ. ಆಮೇಲೆ ಯಾರ ಜೊತೆ ಬಂದ ಅಂತ ಕೇಳು. ನಾನು ಒಬ್ಬನೇ ಬಂದೆಮ್ಮ. ಎಂತವನು ಹೆತ್ಬಿಟ್ಟೆ? ಬಾಯ್ ಬಿಟ್ರೆ ಬರೀ ಸುಳ್ಳು ಸುಳ್ಳು ಸುಳ್ಳು. ಆ SI ಮಗಳನ್ನ ಬೈಕ್ ಹಿಂದೆ ಕೂರಿಸ್ಕೊಂಡು ಅಲ್ಲೇ ಹೊಡ್ಕೊಂಡು ಹೋಗ್ತಾ ಇದ್ದ, ಕೇಳು.
ಹೌದೇನೋ? ಹೌದಮ್ಮ. ಇಷ್ಟೊತ್ತಿನಲ್ಲಿ ಯಾರಾದ್ರೂ ನೋಡಿದ್ರೆ ಏನಾಗುತ್ತೆ ಅನ್ನೋ ಪರಿಜ್ಞಾನ ಬೇಡವಾ ಇವನ್ಗೆ? ಮೊದಲೇ ಆ SI ಸಾಹೇಬ್ರಿಗೆ ನಮ್ಮನ್ನ ಕಂಡ್ರಾಗಲ್ಲ, ಇವನನ್ನ ಕಂಡ್ರಂತೂ ಕೆಂಡ ಕಾಡ್ತಾರೆ. ಅಂಥದ್ರಲ್ಲಿ ಇಂಥ ಕೆಲಸನ ಮಾಡೋದು ಇವನು. ನಾನು ನೋಡಿದೆ ಸರಿ, ನಮ್ಮೂರಲ್ಲಿ ಇನ್ಯಾರು ನೋಡಿದಾರೋ ಏನೋ. ನಾಯಿನ ಕರ್ಕೊಂಡೋಗಿ ಸಿಂಹಾಸನ ಮೇಲೆ ಕೂರ್ಸಿದ್ರೆ ಎಂಜು ತಿನ್ನೋದು ಬಿಡುತ್ತಾ? ನಿನ್ನ ಮಗನೂ ಹಾಗೆ ಊರೂರು ಅಲಿತಿದ್ದವನ್ನ ಕರೆದು ಮನೆ ಒಳಗೆ ಬಿಟ್ಕೊಂಡಲ್ಲ, ನನಗೆ ಚಪ್ಪಲಿ ತಗೊಂಡು ಹೊಡಿಬೇಕು. ಇಷ್ಟ ದಿನ ರೂಪ ಮಾಡಿದ್ದನ್ನ ಮಹಾ ಅಪರಾಧ ಅಂತ ಹೇಳ್ತಿದ್ರಿ ಇಬ್ರು. ಈಗ ನಿಮ್ ಮಗ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಏನ್ ಹೇಳ್ತಿರೋ? ಅಯ್ಯೋ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಬರೀ ನೀವಿಬ್ಬರೇ ಮಾತಾಡ್ತಿದ್ರೆ ಅವನೇನು ಮಾತಾಡ್ತಾನೆ? ಅವನಿಗೂ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಕೊಡಿ. ಹೇಳೋ. ತಪ್ಪು ಮಾಡಿದವ್ರು ಯಾವತ್ತೂ ಮಾತಾಡಲ್ಲ ಕಣೆ, ಕೈ ಕಟ್ಕೊಂಡು ಸುಮ್ಮನೆ ನಿಂತಿರ್ತಾರೆ. ಇವನ್ ಥರ ಕಳ್ಳರು ಅಪರಾಧಿಗಳನ್ನ ನನ್ನ ಸರ್ವಿಸಲ್ಲಿ ಅದೆಷ್ಟು ಜನ ನೋಡಿಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇದ್ರು ಸುಮ್ಮನೆ ನಿಂತಿದ್ಯಲ್ಲೋ, ಅದೇನಾಯ್ತು ಅಂತ ಹೇಳೋ. ಅಮ್ಮ, ತಡ ಆಯಿತು, ಮನೆಗೆ ಬಿಡು ಅಂತ ಅವಳೇ ಬಂದ್ಲು. ಅದಕ್ಕೆ ಮನೆಗೆ ಬಿಟ್ಟೆ ಅಷ್ಟೇ, ಇನ್ನೇನು ಇಲ್ಲಮ್ಮ. ನಿಜವಾಗ್ಲೂ ಇಷ್ಟೇನಾ? ಹ್ಞೂ ಅಮ್ಮ, ನಿನ್ನ ಮೇಲೆ ಆಣೆ ಇಷ್ಟೇ. ಕೇಳಿಸ್ಕೊಂಡ್ರೇನ್ರಿ? ಅವನು ಬರೀ ಮನೇಲಿ ಬಿಟ್ಟಿದ್ದಷ್ಟೇ ಅಂತೆ. ಅಷ್ಟೇ ಆಗಿದ್ರೆ ಆ ಹುಡುಗಿ ಇವನ್ ಹಿಂದೆ ಕೂತ್ಕೊಂಡು ಭುಜದ ಮೇಲೆ ಕೈ ಇಟ್ಟು ಅದೇನೋ ಲಲ್ಲೆ ಹೊಡಿತಿದ್ಲಲ್ಲ, ಯಾಕೆ? ಅದು ಅಲ್ಲದೆ ಇಷ್ಟೊತ್ತಲ್ಲಿ ಇವನ ಹತ್ರ ಮಾತಾಡೋದೇನೇ ಇದೆ? ಅವಳಿಗೆ ಇಷ್ಟೊತ್ತಲ್ಲಿ ಒಬ್ಳೆ ಮನೆಗೆ ಹೋಗ್ಬೇಕು ಅಂತ ಅವ್ರ ಅಪ್ಪನಿಗೆ ಫೋನ್ ಮಾಡಿದ್ದಿದ್ರೆ ಜೀಪೇ ಕಳಿಸಿರೋರು. ಅಣ್ಣ ಹೇಳಿದಷ್ಟು ಸರಿಯಾಗಿದೆ. ಇದಕ್ಕೆ ನೀನೇನ್ ಹೇಳ್ತೀಯಪ್ಪ ನರಸಿಂಹ? ಏನ್ ನಡೀತಿದೆ ನಿಮ್ಮಿಬ್ಬರ ಮಧ್ಯೆ? ನೀವು ಅನ್ಕೊಂಡಿರೋ ಥರ ಏನೂ ಇಲ್ಲ ಅತ್ತೆ. ನಾನು ಸಂದೀಪನ ಜೊತೆ ಇದ್ದಾಗ ಅವಳೇ ನಾನು ಹುಡ್ಕೊಂಬಂದಿದ್ದು. ಅವಳು ಯಾಕಪ್ಪ ನಿನ್ನನ್ನು ಹುಡ್ಕೊಂಡು ಬರ್ತಾಳೆ? ಅದೇನೋ ಕೆಲಸ ಆಗಬೇಕು ಅಂತ ಬಂದಿದ್ಲು. ಅದೇ ಟೈಮಿಗೆ ನಾನು ಹೊರಟಿದ್ದೆ, ನನ್ನ ಮನೆಗೆ ಬಿಡು ಅಂತ ಬಂದ್ಲು ಅಷ್ಟೇ. ಅಷ್ಟೇ ನಡೆದಿದ್ದು ಅಂತ ಹೇಳ್ತಿದ್ದಾನಲ್ಲ, ಇನ್ನೂ ಯಾಕೆ ಅನುಮಾನ ನಿಮಗೆ? ಇವತ್ತೇ ಕೊನೆ. ನಿನ್ನ ಮುಖ ನೋಡಿಕೊಂಡು ನಿನ್ನ ಮಗನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ಈ ಥರ ನಡ್ಕೊಂಡಿದ್ದು ಯಾರಾದರೂ ಬಂದು ನನಗೆ ಹೇಳಿದ್ರೆ ಇವನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಮನೆಗೆ ಬಂದ, ತಿನ್ನ, ಮಲಗದ್ನ, ಎದ್ದು ಹೋದ್ನ, ಇಷ್ಟರಲ್ಲೇ ಇರಬೇಕು. ಆ ಹುಡುಗಿ ಸಾವಾಸಕ್ಕೆ ಯಾವತ್ತೂ ಹೋಗಬಾರ್ದು. ಮನೆಗೆ ಮಾರಿ ಊರು ಕುಕ್ಕಾರಿ ಅನ್ನೋ ಹಾಗೆ ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕದೇ ಇರಕ್ಕೆ ಹೇಳಿ ಅವನಿಗೆ. ಅಪ್ಪ ಹೀಗೆ ಹೇಳಿದ್ರು ಅಂತ ಬೇಜಾರು ಮಾಡ್ಕೋಬೇಡ. ಏನು ಯಾವ ತಪ್ಪು ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಓ, ಕೈಕಾಲು ಮುಖ ತೊಳ್ಕೊಂಡು ಬಾ, ಊಟಕ್ಕೆ ಬಡಿಸ್ತೀನಿ. ನನ್ನ ಹಸ್ಬೆಂಡು ಅವ್ರ ಅತ್ತಿಗೆ ಆ ಮಾತು ಕೇಳಿ ನನ್ನ ರೂಮಿಂದ ಆಚೆ ಹಾಕ್ಬಿಟ್ಟಿದ್ದಾರೆ. ಏನು ಮಾಡಲಿ? ಸೌಂದರ್ಯ ಮೇಡಮ್ ಹಾಕಿರೋ ಸವಾಲ್ಗೆ ನಾನು ಗೆದ್ದು ನನಗೂ ಶಕ್ತಿ ಇದೆ ಅಂತ ತೋರಿಸ್ಲೇಬೇಕು. ಇಲ್ಲಾಂದರೆ ಅವರು ನನ್ನ ಗಂಡನ ಜೊತೆ ಸೇರಿ ನನಗೆ ಕಾಲು ಚೆಂಡು ಥರ ಆಡಿಸ್ತಾರೆ. ಏನು ಮಾಡಲಿ? ಇಲ್ಲ ಇಲ್ಲ, ನನ್ನ ಹಸ್ಬೆಂಡೇ ಬಂದು ತಮ್ಮಯ್ಯ ಒಳಗೆ ಬನ್ನಿ ಅಂತ ಹೇಳೋ ಥರ ಏನಾದರೂ ಮಾಡಬೇಕಲ್ವಾ? ಕರೆಕ್ಟ್, ಇದೇ ಸರಿ, ಹಾಗೆ ಮಾಡ್ತೀನಿ. ಬಾಬಗಳ ಬೀಸಲಿಗೆ ಬೀಸೋ ಮಾಯಾವಿ ನೀನು, ನಿನ್ನೊಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು. ಆಕಾಶದಲ್ಲಿ
ಏನಮ್ಮ ಇದು ಇಷ್ಟೊತ್ತಲ್ಲಿ ಎಲ್ಲಿಂದ ಕೊಂಡು ಯಾಕೆ ಹಾಡ್ತಾ ಇದೆಯಾ? ಕ್ಷಮಿಸಿ ಮಾವ, ನಿಮ್ಮ ಮಗ ಆಚೆ ಬಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗ್ಲಿ ಅಂತ ಈ ಥರ ಹಾಡ್ತಿದ್ದೀನಿ.